ನಿಮ್ಮನ್ನು ನೋಡಿದ್ರೆ ಕಿಚ್ಚ ಅಭಿಮಾನಿ ಅಂತ ಹೇಳಿ ಕಾಣಿಸ್ತಾ ಇದ್ದೀರಾ. ಏನು ಹೇಳ್ತೀರಾ? ಮಾರ್ಕ್ ಸಿನಿಮಾ ಹೇಗಿದೆ? ನಾನು ಫಸ್ಟು ಅಪ್ಪು ಸರ್ ಫ್ಯಾನ್ ಮೇಡಮ್. ನಾನು ಅಪ್ಪು ಸರ್ ಫ್ಯಾನು. ಸುದೀಪ್ ಅಣ್ಣನ ಸಿನಿಮಾನ ನಂಗೆ ತುಂಬ ಇಷ್ಟ. ಯಾಕಂದ್ರೆ ಅಪ್ಪು ಸರು ಸುದೀಪ್ ಅಣ್ಣ ಇಬ್ಬರು ಬೆಸ್ಟ್ ಫ್ರೆಂಡ್ಶಿಪ್. ಅವ್ರು ಇಬ್ಬರದು ಯಾವತ್ತೂ ಒಬ್ಬರ ಬಗ್ಗೆ ಒಬ್ರು ಮಾತಾಡ್ದಲ್ಲ, ಒಬ್ಬರ ಬಗ್ಗೆ ಒಬ್ರು ಇದು ಮಾಡ್ದಲ್ಲ. ಆ ಫ್ರೆಂಡ್ಶಿಪ್ಪು ಸುದೀಪ್ ಅಣ್ಣ ಒಂದು ಗತ್ತು. ಆ ತಾಕತ್ಕೋಸ್ಕರ ಸಿನಿಮಾಗೆ ಬಂದು ನೋಡಿದೆ ಇವತ್ತು. ಸಿನಿಮಾ ಮಾತ್ರ ತುಂಬ ಚೆನ್ನಾಗೈತೆ. ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಕೊಂಡು ಸಖತ್ತ ಕೊಟ್ಬಿಡವ್ರೆ. ಒಂದು ಮ್ಯಾಕ್ಸ್ ಸಿನಿಮಾ ಒನ್ ನೈಟ್ ಒಂದು ನಡೆಯೋ ಸ್ಟೋರಿ ಇದು. ಮಾರ್ಕ್ ಸಿನಿಮಾ ಡೇ ನೈಟಲ್ಲಿ ನಡೆಯೋ ಸ್ಟೋರಿನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದರೆ ನನಗೆ ತುಂಬ ಅಬ್ಸರ್ವ್ ಮಾಡ್ತೀನಿ. ಸಿನಿಮಾದಲ್ಲಿ ಸುದೀಪ್ ಅಣ್ಣಗೆ ಕೈಗಳು ಗಾಯ ಆಗಿರುತ್ತೆ, ಅದನ್ನ ಡೈರೆಕ್ಟರ್ನ ಮಿಸ್ ಮಾಡ್ಬಿಡ್ತಾನೆ, ಅಲ್ಲಿ ತೋರಿಸ್ಬಿಡ್ತಾರ ಅಂತ ಯೋಚನೆ ಮಾಡಿದೆ. ಫಸ್ಟ್ ಲಾಸ್ಟ್ ಗಂಟ ಕೈ ಗಾಯ ಆಗಿರೋದು ಒಂದು ಚೂರು ಮಿಸ್ ಮಾಡಲಿಲ್ಲ. ಅವಾಗ ಅನ್ಕೊಂಡೆ ಈ ಡೈರೆಕ್ಟರ್ಗೆ ಸುದೀಪ್ ಅಣ್ಣ ಅವಕಾಶ ಕೊಟ್ಟಿದ್ದಕ್ಕೆ ಸಕಾಲ ತೋರಿಸ್ತಾರೆ ಅಂತ. ಒಬ್ಬ ತಮಿಳ್ ಡೈರೆಕ್ಟರ್ ಕರ್ಕೊಂಬಂದು ಕನ್ನಡ ಸಿನಿಮಾ ಮಾಡಿ ಎನ್ನಡ ಎಕ್ಕಡ ಅನ್ನೋರಿಗೆಲ್ಲ ಕನ್ನಡ ಅಂತ ತೋರಿಸ್ಕೊಟ್ಟವಲ್ಲ, ಅದಕ್ಕೆ ಸುದೀಪ್ ಅಣ್ಣಂಗಂತೂ ಒಂದು ಆ್ಯಡ್ಸಪ್ ಹೇಳಬೇಕು. ಸಿನಿಮಾ ತುಂಬ ಚೆನ್ನಾಗೈತೆ. ಓಕೆ, ಇವಾಗ ನೀವು ಕೂಡ ನೋಡ್ತಾ ಇರ್ಬೋದು, ಇವಾಗ ಈ ಡಿಸೆಂಬರ್ನಲ್ಲಿ ಎಲ್ಲ ಸ್ಟಾರ್ಸ್ ಸಿನಿಮಾ ಈ ಟೈಮಲ್ಲಿ ರಿಲೀಸ್ ಆಗಿದೆ. ದರ್ಶನ್ಸ್ ಆಗಿರಲಿ, ಸುದೀಪ್ ಆಗಿರಲಿ, ಶಿವಣ್ಣ ಆಗಿರಲಿ, ರಾಜ್ಬಿ ಶೆಟ್ಟಿ ಆಗಿರಲಿ, ಉಪೇಂದ್ರ ಅವರ ಸಿನಿಮಾ ಆಗಿರಲಿ, ಇದಕ್ಕೇನು ಹೇಳ್ತೀರಾ? ಎಲ್ಲ ಎಟ್ ಎ ಟೈಮ್ ಸ್ಯಾಂಡಲ್ವುಡ್ನಲ್ಲಿ ಒಂಥರ ಅಬ್ಬರನೇ ಜೋರಾಗಿದೆ ಅಂತಾನೆ ಹೇಳಿ. ಇದೇನಪ್ಪ ಅಂತಂದರೆ ಈಗ 45 ಮಾರ್ಕ್ 2 ರಿಲೀಸ್ ಆಗಿದೆ. ಇದು ಸ್ಟಾರ್ ವಾರು ಫ್ಯಾನ್ಸ್ ವಾರ್ ಅನ್ಕೊಬಿಟ್ಟವ್ರೆ. ಇದು ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅಲ್ಲ, ಇದು ಸ್ಟಾರ್ಗಳ ಸೆಲೆಬ್ರೇಷನ್, ಫ್ಯಾನ್ಸ್ಗಳ ಸೆಲೆಬ್ರೇಷನ್. ಈ ಕಡೆ ಮಾರ್ಕ್ ಸಿನಿಮಾ ನೋಡಿ ಕ್ರಿಸ್ಮಸ್ ಕೇಕ್ ತಿಂತಾರೆ, ಆ ಕಡೆ 45 ನೋಡಿ ಬಾಡೋಡ ತಿಂತಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಇಲ್ಲಿ. ಅಲ್ಲಿ ಆ ಸಿನಿಮಾ 45 ನೋಡಿದವರು ಬಂದು ಮಾರ್ಕ್ ಸಿನಿಮಾ ನೋಡ್ತಾರೆ, ಮಾರ್ಕ್ ಸಿನಿಮಾ ನೋಡಿದವರು 45 ನೋಡ್ತಾರೆ. ಯಾಕೆಂದ್ರೆ ಇನ್ನೊಂದು ಹೇಳಿ ಗೊತ್ತಾ, ನಮ್ಮ 3 ಜನ ಚಕ್ರವರ್ತಿಗಳು ನಮ್ಮ ಇಂಡಸ್ಟ್ರಿ ಇರೋದು. ಈಗ ಇಲ್ಲಿ ಅಭಿನಯ ಚಕ್ರವರ್ತಿ ಸಿಂಗಲ್ ಆಗಿ ಬಂದವ್ರೆ, ಆ ಕಡೆ ಅಭಿಮಾನಿಗಳ ಚಕ್ರವರ್ತಿ, ಆ ಕಡೆ ಕರುಣಾ ಚಕ್ರವರ್ತಿ, ಇಬ್ಬರು ಬಂದ್ಬಿಟ್ಟು ಅಲ್ಲಿ ಗುಡಿಸ್ತವ್ರೆ. ಒಂದೇ ಅಷ್ಟೇ, ಇಲ್ಲಿ ಫ್ಯಾನ್ಸ್ ಫಾರ್ ಸ್ಟಾರ್ ವಾರ್ ಯಾವುದೂ ಇಲ್ಲ. ನಾವು ಅವ್ರ ಸಿನಿಮಾ ಮಾಡ್ತೀವಿ, ಅವ್ರು ನಮ್ಮ ಸಿನಿಮಾ ನೋಡ್ತಾರೆ ಅಷ್ಟೇ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಯುವರ್ ನೇಮ್? ಜಾಕ್ಸನ್. ಥ್ಯಾಂಕ್ ಯು.